ಹಲೋ ಮಕ್ಳ, ಇಲ್ಲಿರೋ ಸಂಖ್ಯೆ ಯಾವುದು? 24. ಈಗ ಇದರ ಅಪವರ್ತನಗಳು ಹೇಳಿ ಅಂದ್ರೆ ನೀವ್ ಹೇಳಲ್ವಾ? ನೀವು ತುಂಬಾ ಜಾಣ್ರಿದ್ದೀರಾ ತಾನೆ, ಖಂಡಿತ ಹೇಳ್ತೀರಾ. ಇದರ ಅಪವರ್ತನಗಳು ಯಾವುದು ಅಂದ್ರೆ 1, 2, 3, 4, 6, 8 ಮತ್ತೆ 12 ಹಾಗೂ 24. ಯಾಕೆ ಇದನ್ನೆಲ್ಲ ಅಪವರ್ತನ ಅಂತ ಹೇಳ್ತೀವಿ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳು ಸಂಖ್ಯೆ 24ನ್ನ ಸಂಪೂರ್ಣವಾಗಿ ಭಾಗಾಕಾರ ಮಾಡುತ್ತೆ. ಸೊ ನಮ್ಮ ಹತ್ರ ಎಷ್ಟು ಅಪವರ್ತನ ಇದೆ? ಒಟ್ಟು 8 ಅಪವರ್ತನಗಳಿದಾವೆ. ಉದಾಹರಣೆಗೆ 24/12 ಅಂದ್ರೆ 24ನ ಸಂಖ್ಯೆ 12 ಭಾಗಿಸ್ತಿದೆ ಅಂತ ಆದ್ರೆ ಉತ್ತರ 2 ಅಂತ ಬರುತ್ತೆ. 12 ಎಂಬುದು 24ರ ಅಪವರ್ತನವಾಗಿದೆ. ಇದೇ ತರ ಮತ್ತೊಂದು ಸಂಖ್ಯೆ 12. ಇದರ ಅಪವರ್ತನಗಳು ಹೇಳಿ ಅಂದ್ರೆ ಅದೇ ತರ ಹೇಳ್ಬೇಕು. 1, 2, 3, 4, 6 ಹಾಗೂ 12. ಇಲ್ಲಿರ್ತಕ್ಕಂತ 6 ಸಂಖ್ಯೆಗಳೇನಿದೆಯೋ ಇವು 6 ಸಂಖ್ಯೆ 12ರ ಅಪವರ್ತನಗಳಾಗಿದೆ. ಇಲ್ಲಿಂದ ಆಟ ಅನ್ನೋದು ಶುರು. ಇದನ್ನ ಕ್ಲೀನ್ ಆಗಿ ಗಮನಿಸಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಾನು ಕೆಲವೊಂದ್ ಸಂಖ್ಯೆಗಳನ್ನ ಹೈಲೈಟ್ ಮಾಡಿದೀನಿ. ಇದನ್ನ ಏನು ಅಂತ ಹೇಳಿದ್ರೆ, ಇಲ್ಲಿ ನಾವು ಗಮನಿಸಿದಾಗ ಈ ಸಂಖ್ಯೆ ಏನಿದೆಯೋ 12, ಇವೆಲ್ಲಾನು 12ರ ಅಪವರ್ತನಗಳು. ಇಲ್ಲಿ ಯಾವ್ಯಾವ ಸಂಖ್ಯೆ ಇದಾವೋ ಇವೆಲ್ಲಾನು ಸಂಖ್ಯೆ 24ರ ಅಪವರ್ತನಗಳು ಸಹನೂ ಆಗಿದೆ. ಕ್ಲೀನ್ ಆಗಿ ನೋಡಿ, 12ರ ಅಪವರ್ತನಗಳು ಎಲ್ಲಾನು ಸಂಖ್ಯೆ 24ರ ಅಪವರ್ತನಗಳಾಗಿದೆ. ಹೌದಲ್ವಾ? ಈಗ ನಾವೇನ್ ಹೇಳ್ಬೋದು ಅಂದ್ರೆ, ಸಂಖ್ಯೆ 24ನ್ನ ಸಂಖ್ಯೆ 12 ಭಾಗಿಸ್ತಿದೆ ಅಂತ ಆದ್ರೆ 12ರ ಅಪವರ್ತನಗಳು ಎಲ್ಲಾನು ಸಂಖ್ಯೆ 24ನ್ನ ಭಾಗಾಕಾರ ಮಾಡುತ್ತೆ. 24ನ್ನ 12ರಿಂದ ಭಾಗಿಸಬಹುದು ಅಂತ ಆದ್ರೆ 12ರ ಎಲ್ಲಾ ಅಪವರ್ತನಗಳಿಂದಲೂ ನಾವು ಸಂಖ್ಯೆ 24ನ್ನ ಭಾಗಿಸಬಹುದು. ಅದೇ ತರ ಮತ್ತೊಂದು ಉದಾಹರಣೆ, ಈಗ ಸಂಖ್ಯೆ 36. ಇದರ ಅಪವರ್ತನಗಳು ಅಂದ್ರೆ 1, 2, 3, 4, 6, 9, 12, 18 ಹಾಗೂ 36. ಇದೇ ತರ ಮತ್ತೊಂದು ಸಂಖ್ಯೆ ತಗೊಂಡು ಇದರ ಅಪವರ್ತನಗಳು ಅಂದ್ರೆ 1, 2, 3, 6 ಅಂತ ಆಯ್ತು. ಈಗ ಮತ್ತೆ ನಾನು ಕೆಲವೊಂದು ಸಂಖ್ಯೆಯನ್ನು ಹೈಲೈಟ್ ಮಾಡ್ತೀನಿ. ಇಲ್ಲಿ ನೋಡಿದಾಗ 1, 2, 3, 6 ಅನ್ನೋದು ಸಂಖ್ಯೆ 6ರ ಅಪವರ್ತನಗಳಾಗಿದೆ. ಈ ಎಲ್ಲಾ ಸಂಖ್ಯೆಗಳು 36ರ ಅಪವರ್ತನ ಸಹ ಆಗಿದೆ. ಹಂಗಂದಾಗ ನಾವೇನ್ ಹೇಳ್ತೀವಿ? 36ಅನ್ನು ಸಂಖ್ಯೆ 6ರಿಂದ ಭಾಗಿಸಬಹುದು ಅಂತ ಆದ್ರೆ ಅದೇ ಸಂಖ್ಯೆ 36ಅನ್ನ ನಾವು 6ರ ಎಲ್ಲಾ ಅಪವರ್ತನಗಳಿಂದಲೂ ನಾವು ಭಾಗಿಸಬಹುದು. ಇದಿಷ್ಟು ಅರ್ಥ ಆಯ್ತಲ್ಲ? ಈಗ ನಂದೊಂದ್ ಪ್ರಶ್ನೆ, ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ? ನಮಗ್ ಗೊತ್ತಿರೋ ಹಂಗೆ 24ನ್ನ 12 ಇಂಟು 2 ಅಂತ ಬರಿಬಹುದು. ಅದೇ ತರ 36ನ ನಾವು 6 ಇಂಟು 6 ಅಂತ ಬರಿಬಹುದು. ಅಂದ್ರೆ 24 ಈ ಎರಡೂ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬಹುದು. ಹೌದಲ್ವಾ? ಅದೇ ತರ 36ಅನ್ನು ನಾವು ಈ ಎರಡು ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬಹುದು. ಹಾಗಾಗಿ ನಾವು ಈ 24ನ ಏನ್ ಮಾಡ್ತೀವಿ? 24ಅನ್ನು 12ರ ಅಪವರ್ತನ. ಈಗ 12ರ ಅಪವರ್ತನ ಯಾವ್ದು ಬೇಕಾದ್ರೂ ಆಗಿರ್ಲಿ, 1, 2, 3, 4 ಆಗಿ ನೋಡಿದ್ವಲ್ಲ, ಯಾವ್ದಾದ್ರೂ 12 ಅಪವರ್ತನದಿಂದ ನಾವ್ ಇದನ್ನ ಭಾಗಾಕಾರ ಮಾಡ್ತಿದೀವಿ. ನಂತರ ಏನ್ ಮಾಡ್ತೀನಿ? ಈ 24ನ್ನ ನಾನು 12 ಇಂಟು 2 ಅಂತ ಬರಿತೀನಿ. ಗೊತ್ತು, 24ನ್ನ ನಾವು ಈ ರೀತಿ ಗುಣಲಬ್ಧವಾಗಿ ಬರಿಬಹುದು. ಇದನ್ನ 12ರ ಅಪವರ್ತನ ಅನ್ನೋದು ಭಾಗಾಕಾರ ಮಾಡ್ತಿದೆ. ನೆಕ್ಸ್ಟ್ ನಾನೇನ್ ಮಾಡಿದೀನಿ? ರಿಅರೇಂಜ್ ಮಾಡ್ಕೊಂಡಿದೀನಿ. ಇದನ್ನ ಅದಲು ಬದಲು ಮಾಡ್ಕೊಂಡಿದೀನಿ. ಅದಲು ಬದಲು ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು, ಸಂಖ್ಯೆ 12ನ್ನ 12ರ ಅಪವರ್ತನ ಅನ್ನೋದು ಭಾಗಾಕಾರ ಮಾಡ್ತಿದೆ. ಹಂಗಂತ ಹೇಳ್ದಾಗ ನಾವಿಲ್ಲಿ ಏನ್ ಹೇಳ್ತೀವಿ? 24ನ್ನ ಯಾವುದೇ 12ರ ಅಪವರ್ತನದಿಂದ ಭಾಗಾಕಾರ ಮಾಡಿದ್ರೆ ಇದು ಖಂಡಿತವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಇದೇ ತರ 36 ಅಂತ ಬಂದಾಗ ಯಾವುದೇ 6ರ ಅಪವರ್ತನದಿಂದ ಭಾಗಾಕಾರ ಮಾಡಬಹುದು. ನಂತರ ನಾನು 36ನ್ನ 6 ಇಂಟು 6 ಅಂತ ಬರ್ದಿದ್ದೀನಿ. ಇದನ್ನ 6ರ ಅಪವರ್ತನದಿಂದ ಭಾಗಾಕಾರ ಮಾಡ್ತಿದ್ದೀನಿ. ಸ್ವಲ್ಪ ಅದ್ಲು ಬದ್ಲು ಮಾಡ್ಕೊಂಡು ನೋಡಿದಾಗ ಸಂಖ್ಯೆ 6ನ್ನ 6ರ ಅಪವರ್ತನದಿಂದ ನಾವು ಭಾಗಾಕಾರ ಮಾಡಬಹುದು ಅಂತ ಹೇಳಿದಾಗ ಇಲ್ಲಿ 36ನ್ನ ನಾವು ಯಾವುದೇ 6ರ ಅಪವರ್ತನದಿಂದ ಯಾವಾಗಲೂ ನಾವು ಭಾಗಾಕಾರ ಮಾಡಬಹುದು. ಇದನ್ನೀಗ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಈಗ ಎರಡು ಸಂಖ್ಯೆ ಇದೆ, ಎ ಮತ್ತೆ ಬಿ. ಎ ಅನ್ನೋ ಸಂಖ್ಯೆಯನ್ನ ನಾವು ಬಿ ಇಂದ ಭಾಗಾಕಾರ ಮಾಡ್ತಿದೀವಿ ಅಂತ ಆದ್ರೆ ಅದೇ ಎ ಅನ್ನೋ ಸಂಖ್ಯೆಯನ್ನ ನಾವು ಬಿ ನ ಎಲ್ಲಾ ಅಪವರ್ತನಗಳಿಂದಲೂ ಭಾಗಾಕಾರ ಮಾಡಬಹುದು. ಈಗ ನಾವ್ ಇದನ್ನೇ ಕಲ್ತಿದ್ದು. ಇದೊಂದು ಉಪಯುಕ್ತ ನಿಯಮ. ಇದೇ ತರ ಇನ್ನೊಂದು ವಿಭಿನ್ನ ನಿಯಮನ ನೋಡೋಣ. ಏನ ನಿಯಮ? ಈಗ ಸಂಖ್ಯೆ 80 ಅನ್ನೋದಿದೆ. ಈ ಸಂಖ್ಯೆಯನ್ನ 4 ಮತ್ತೆ 5 ಅನ್ನೋದು ಭಾಗಿಸಬಹುದು. ಇವೆರಡು ಭಾಗಾಕಾರ ಮಾಡುತ್ತೆ. ಈಗ ಭಾಗಾಕಾರ ಮಾಡ್ತಿದೆ ಅಂತ ಆದಾಗ ನಾವು ನೆಕ್ಸ್ಟ್ ಈ ಎರಡು ಸಂಖ್ಯೆಗಳ ಅಪವರ್ತನಗಳನ್ನ ನೋಡೋಣ.
4ರ ಅಪವರ್ತನ ಏನು? 1 2 4. 5ರ ಅಪವರ್ತನ ಏನು? 1 ಮತ್ತೆ 5. ಕ್ಲೀನ್ ಆಗಿ ಗಮನಿಸಿ, ಇಲ್ಲಿ ಏನಾದ್ರು ಕಾಮನ್ ಆಗಿರೋ ಏನಾದ್ರು ಇದೆಯಾ? ನೀವ್ ಇದನ್ನ ನೋಟಿಸ್ ಮಾಡಿದಾಗ ಇಲ್ಲಿ ಸಂಖ್ಯೆ 1 ಅನ್ನೋದು ನೋಡಿ ಮಕ್ಳ, ಈ ಎರಡೂ ಅಪವರ್ತನಗಳಲ್ಲಿ ಕಾಮನ್ ಆಗಿದೆ, ಹೌದಲ್ವಾ? ಈ ಸಂಖ್ಯೆ 1 ಅನ್ನೋದು ಮಾತ್ರ ಎರಡರಲ್ಲೂ ಇರೋದ್ರಿಂದ ಇದನ್ನ ನಾವು ಸಾಮಾನ್ಯ ಅಪವರ್ತನ ಅಂತ ಹೇಳಿ ಕರಿತೀವಿ. ಮತ್ತೆ ಈ ಸಂಖ್ಯೆ ಅನ್ನೋದು 4 ಮತ್ತೆ 5ಕ್ಕೆ ಕಾಮನ್ ಆಗಿರೋದ್ರಿಂದ ಈ 4 ಮತ್ತೆ 5ಅನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೋಪ್ರೈಮ್. ಇದು ಯಾಕೆ ಆಗುತ್ತೆ ಅಂದ್ರೆ ಇದರ ಅಪವರ್ತನಗಳಲ್ಲಿ ಬರೀ ಸಂಖ್ಯೆ 1 ಮಾತ್ರ ಸಾಮಾನ್ಯವಾಗಿದೆ, ಹಾಗಾಗಿ ಇದನ್ನ ನಾವು ಕೋಪ್ರೈಮ್ಸ್ ಅಂತ ಹೇಳಿ ಕರಿತೀವಿ. ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಕೇವಲ ಸಂಖ್ಯೆ 1ಅನ್ನು ಮಾತ್ರ ಅಪವರ್ತನವಾಗಿ ಹಂಚಿಕೊಳ್ಳುತ್ತೆ, ಅಂದ್ರೆ ಇವೆರಡರಲ್ಲೂ ಸಾಮಾನ್ಯವಾಗಿರುತ್ತೆ. ಈಗ ಇಲ್ಲಿ ನೋಡಿ, 4 ಇಂಟು 5 ಅಂದ್ರೆ ಎಷ್ಟು? 20. ಈಗ ಸಂಖ್ಯೆ 20 ಅನ್ನೋದು 80ನ ಭಾಗಾಕಾರ ಮಾಡ್ತಿದ್ಯಾ ಅಂದ್ರೆ ಹೌದು ಮಾಡ್ತಿದೆ. 80ನ 20ರಿಂದ ಭಾಗಿಸಿದ್ರೆ ಸಂಖ್ಯೆ 4 ಅನ್ನೋದು ಬರ್ತಿದೆ ಅಲ್ಲ? ಹೌದು. ಹಾಗಾಗಿ ಇಲ್ಲಿ ಭಾಗಾಕಾರ ಅನ್ನೋದು ಖಂಡಿತ ಆಗುತ್ತೆ. ಈಗ ಒಂಚೂರು ಡೀಟೇಲ್ ಆಗಿ ನೋಡಿ, 80ಅನ್ನು 4ರಿಂದ ಭಾಗಿಸ್ತಿದೀವಿ, ಅದೇ 80ಅನ್ನು ನಾವು 5ರಿಂದ ಭಾಗಿಸ್ತಿದೀವಿ ಅಂತ ಅಂದ್ರೆ ಇದೇ 80ಅನ್ನು 4 ಮತ್ತೆ 5ರ ಗುಣಲಬ್ಧದಿಂದಲೂ ನಾವು ಭಾಗಿಸಬಹುದು. ಯಾಕೆ ಹೇಳಿ? 4 ಮತ್ತೆ 5 ಅನ್ನೋದು ಕೋಪ್ರೈಮ್ಸ್. ಇದನ್ನ ನಾವು ಡೀಟೇಲ್ ಆಗಿ ಕಲಿತೀವಿ. ಇಲ್ಲಿ ನೋಡಿದಾಗ 80 ಅನ್ನೋದೇನು? ಇದನ್ನ ನಾನು 4 ಇಂಟು 5 ಇಂಟು 4 ಅಂತ ಬರಿತೀನಿ. ನೋಡಿ, 4 5 20, 20 ಇಂಟು 4 ಅಂದ್ರೆ 80. ಇಲ್ಲಿ ನೋಡಿದಾಗ 4 ಮತ್ತೆ 5 ಅನ್ನೋ ಎರಡೂ ಸಂಖ್ಯೆಗಳು 80ಕ್ಕಿಂತ ಕಡಿಮೆ ಸಂಖ್ಯೆಗಳಾಗಿವೆ, ಮತ್ತೆ ಇವೆರಡರ ಗುಣಲಬ್ಧ ಸಹ 80ರ ಒಳಗೇನೆ ಇರುತ್ತೆ. ಇದನ್ನ ಬಿಡಿಸಿದಾಗ 4 5 ಎಷ್ಟು? 20, 24 ಮತ್ತೆ 80 ಬರುತ್ತೆ. ಕ್ಲೀನ್ ಆಗಿ ನೋಡಿ ಮಕ್ಳ, ಈ 20 ಅನ್ನೋದು 80ನ್ನ ಭಾಗಿಸಲಾಗುತ್ತೆ, ಹೌದಲ್ವಾ? 20ನ್ನ ಬಳಸಿ ನಾವು ಸಂಖ್ಯೆ 80ನ್ನ ಭಾಗಿಸಬಹುದು. 20 ಹೆಂಗ್ ಬಂತು ಅಂದ್ರೆ 4 ಇಂಟು 5 ಅಂತ ಆಯ್ತು. ನಾವ್ ಇದೇ ಅಲ್ವಾ ಕಲ್ತಿದ್ದು? ಸಂಖ್ಯೆ 80ನ್ನ ಈಗ 4 ಭಾಗಾಕಾರ ಮಾಡ್ತಿದೆ, 5 ಭಾಗಾಕಾರ ಮಾಡ್ತಿದೆ ಅಂದ್ರೆ ಇವುಗಳ ಗುಣಲಬ್ಧ ಬಂದ್ 20. ಇದು ಸಹ ಸಂಖ್ಯೆ 80ನ್ನ ಭಾಗಾಕಾರ ಮಾಡುತ್ತೆ. ಇದೇ ತರ ಮತ್ತೊಂದು ಉದಾಹರಣೆ, ಸಂಖ್ಯೆ 60. ಈ ಸಂಖ್ಯೆ 60ನ್ನ 3 ಮತ್ತೆ 5 ಅನ್ನೋ ಎರಡು ಸಂಖ್ಯೆಗಳು ಭಾಗಿಸ್ತಿದೆ. ಹಂಗಂತ ಹೇಳಿದಾಗ ಇವೆರಡು ಇದರ ಅಪವರ್ತನ ಆಗಿರುತ್ತೆ. ಮತ್ತೆ ಇವೆರಡರ ಅಪವರ್ತನಗಳು ನೋಡಿದಾಗ ಸಂಖ್ಯೆ 3ರ ಅಪವರ್ತನ ಅಂದ್ರೆ 1 ಮತ್ತೆ 3, 5ರ ಅಪವರ್ತನ ಅಂದ್ರೆ 1 ಮತ್ತೆ 5. ಇವೆರಡರಲ್ಲೂ ನೋಟಿಸ್ ಮಾಡಿ, ಕಾಮನ್ ಆಗಿ ಏನಿದೆ? ಸಂಖ್ಯೆ 1 ಅನ್ನೋದು ಮಾತ್ರ ಇದೆ. ಸಂಖ್ಯೆ 1 ಅನ್ನೋದು ಮಾತ್ರ ಕಾಮನ್ ಆಗಿರೋದ್ರಿಂದ 3 ಮತ್ತೆ 5ಅನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು, ಕೋಪ್ರೈಮ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ನಾನು ಚೂರು ಡೀಟೇಲ್ ಆಗಿ ನೋಡೋಣ. 3 ಇಂಟು 5 ಅಂದ್ರೆ 15. ಈಗ 15 ಅನ್ನೋದು ಸಂಖ್ಯೆ 60ನ್ನ ಭಾಗಿಸುತ್ತಾ ಅಂದ್ರೆ ಖಂಡಿತ ಭಾಗಾಕಾರ ಮಾಡುತ್ತೆ. 60ನ್ನ ನಾವು 15ರಿಂದ ಭಾಗಾಕಾರ ಮಾಡಿದ್ರೆ ಉತ್ತರ 4. ಈಗ ಇದನ್ನ ಚೂರು ಡೀಟೇಲ್ ಆಗಿ ನೋಡೋಣವಾ? 60ಅನ್ನು ಸಂಖ್ಯೆ 3ರಿಂದ ಭಾಗಾಕಾರ ಮಾಡ್ತಿದೀವಿ, ಮತ್ತೆ 60ಅನ್ನು ನಾವು 5ರಿಂದಲೂ ಭಾಗಾಕಾರ ಮಾಡ್ತಿದೀವಿ ಅಂತ ಆದ್ರೆ ಸಂಖ್ಯೆ 60 ಅನ್ನೋದು ಅದರ ಗುಣಲಬ್ಧ ಅಂದ್ರೆ 3 ಇಂಟು 5, ಸಾರಿ ಇದು 4 ಅಲ್ಲ, ಇದು 3 ಇಂಟು 5 ಇವುಗಳಿಂದನೂ ನಾವು ಭಾಗಾಕಾರ ಅನ್ನೋದು ಮಾಡ್ಬೋದು, ಹೌದಲ್ವಾ? 60ನ್ನ ನಾವು 3 ಇಂಟು 5 ಇಂಟು 4 ಅಂತ ಬರೀಬಹುದು. 3 ಇಂಟು 5 ಎಷ್ಟು? 15. 15ರಿಂದ ನಾವು ಸಂಖ್ಯೆ 60ನ್ನ ಭಾಗಾಕಾರ ಮಾಡ್ಬೋದು. 3 ಮತ್ತೆ 5 ಅನ್ನೋದು 60ರ ಒಳಗೆ ಇರುತ್ತೆ, ಮತ್ತೆ 3 ಇಂಟು 5 15 ಅನ್ನೋದು 60ಕ್ಕಿಂತ ಕಡಿಮೆನೆ ಇರುತ್ತೆ. 15 ಅನ್ನೋದು 60ನ್ನ ಭಾಗಾಕಾರ ಮಾಡುತ್ತೆ. ಈಗ ನಾವು ಎಚ್ಚರಿಕೆ ಅಂತ ಬಂದಾಗ ಏನ್ ನೋಡ್ಬೇಕು? ಎ ಮತ್ತೆ ಬಿ ಅನ್ನೋದು ಎರಡು ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ ಯಾವುದೇ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ನಾವು ಏನಿಂದ ಭಾಗಿಸಬಹುದು ಅಂತ ಆದ್ರೆ, ಅದೇ ತರ ಅದೇ ನಿರ್ದಿಷ್ಟ ಸಂಖ್ಯೆಯನ್ನ ನಾವು ಬಿ ಇಂದಲೂ ಭಾಗಿಸಬಹುದು ಅಂತ ಆದ್ರೆ ಯೋಚನೆ ಮಾಡಿ, ನೆನ್ಪಿಟ್ಕೊಳ್ಳಿ, ಅದೇ ನಿರ್ದಿಷ್ಟ ಸಂಖ್ಯೆಯನ್ನ ನಾವು ಎ ಮತ್ತೆ ಬಿ ನ ಗುಣಲಬ್ಧದಿಂದಲೂ ನಾವು ಭಾಗಿಸಬಹುದು. ಈ ಹಿಂದೆ ಕಲ್ತಿದ್ದು ಇದೆ ಅಲ್ವಾ? ಈ ನಿಯಮ ಸಹ ತುಂಬಾ ಉಪಯುಕ್ತವಾಗಿರುತ್ತೆ. ಇದ್ರೊಟ್ಟಿಗೆ ಎಚ್ಚರಿಕೆ ಅಂತ ಬಂದಾಗ ಈಗ 12ನ್ನ 4ರಿಂದಲೂ ಭಾಗಿಸಬಹುದು, ಅದೇ 12ನ್ನ 6ರಿಂದಲೂ ಭಾಗಿಸಬಹುದು. ಆದ್ರೆ 4 ಮತ್ತೆ 6 ಅನ್ನೋದು ಸಹ ಅವಿಭಾಜ್ಯಗಳಲ್ಲ. ಯಾಕೆ ಸಹ ಅವಿಭಾಜ್ಯಗಳಲ್ಲ ಅಂತ ಹೇಳಿದ್ರೆ ಇದರ ಅಪವರ್ತನ ನೋಡಿ, ಸಂಖ್ಯೆ 2 ಅನ್ನೋದು ಇದ್ರಲ್ಲಿದೆ, ಅದೇ ತರ ಈ ಸಂಖ್ಯೆ 1 ಅನ್ನೋದು ಇದ್ರಲ್ಲಿದೆ, ಹೌದಲ್ವಾ?
ಇಲ್ಲಿ ವಿಶೇಷವಾಗಿ ನಮಗೆ 2 ಸಾಮಾನ್ಯ ಅಪವರ್ತನ ಸಿಗುತ್ತೆ. ಬರೀ ಸಂಖ್ಯೆ 1 ಮಾತ್ರ ಸಿಕ್ಕಿದೆ ಅಂತ ಆದ್ರೆ ಅದನ್ನ ನಾವು ಸಹವಿಭಾಜ್ಯ ಅಂತ ಹೇಳ್ತೀವಿ. ಸಂಖ್ಯೆ 1ಕ್ಕಿಂತ ಜಾಸ್ತಿ ಸಾಮಾನ್ಯ ಅಪವರ್ತನ ಇದ್ರೆ ಅದನ್ನ ನಾವು ಸಹ ಅವಿಭಾಜ್ಯ ಅಂತ ಹೇಳಲ್ಲ. ಈಗ ಉದಾಹರಣೆಗೆ ಇಲ್ಲಿ 4 ಇಂಟು 6 ಅಂತ ಇದೆ, 24 ಅಂತ ಆಗುತ್ತೆ. ಈಗ ಸಂಖ್ಯೆ 24 ಅನ್ನೋದು 12 ಭಾಗಿಸುತ್ತಾ? 12 ಬೇಕಾದ್ರೆ 24ನ ಭಾಗಾಕಾರ ಮಾಡ್ಬೋದು, ಆದ್ರೆ 24ರಿಂದ ನಾವು 12ನ್ನ ಭಾಗಿಸಕ್ಕೆ ಆಗಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಗುಣಲಬ್ಧ ನಿಯಮವು ಸಹ ಅವಿಭಾಜ್ಯಗಳಿಗೆ ಮಾತ್ರ ಅನ್ವಯಿಸುತ್ತದೆ ಅಂತ ಹೇಳ್ತೀವಿ. ಈ ವಿಡಿಯೋ ಅರ್ಥ ಆಗ್ಬೇಕು ಅಂದ್ರೆ ಮತ್ತೆ ಮತ್ತೆ ನಾವು ನೋಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಮಾತ್ರ ನಾವು ನೆಕ್ಸ್ಟ್ ವಿಡಿಯೋಗೆ ಹೋಗ್ಬೇಕು.